ಹಾಯ್, ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ತುಂಬಾ ವಿದ್ಯಾರ್ಥಿಗಳು ಈಗ KCET ಪ್ರೊವಿಷನಲ್ ರಿಸಲ್ಟ್ ಬಂದಿದೆ. ಈಗ ಚಾಯ್ಸ್ ಎಂಟ್ರಿ ಯಾವಾಗ ಮಾಡೋದು, ಚಾಯ್ಸ್ ಎಂಟ್ರಿ ಇದುವರೆಗೆ ಸ್ಟಾರ್ಟೇ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಈಗ ಸ್ಟಾರ್ಟ್ ಆಗಲ್ಲ. ಈಗ ಚಾಯ್ಸ್ ಎಂಟ್ರಿ ಏನಿದೆ KCET ರಿಲೇಟೆಡ್ ಕೋರ್ಸಸ್, ಅದಕ್ಕೆ ಸಂಬಂಧ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗೋದು ಫೈನಲ್ ರಿಸಲ್ಟ್ ಬಂದ ನಂತರ. ಈಗ ಬಂದಿರೋದು ಪ್ರೊವಿಷನಲ್ ರಿಸಲ್ಟ್, ತಾತ್ಕಾಲಿಕ ರಿಸಲ್ಟ್. ಅಂದ್ರೆ ಅದರಲ್ಲಿ ಕೆಲವು ಚೇಂಜಸ್ ಆಗುವಂತ ಚಾನ್ಸಸ್ ಇದೆ ಅಂತ. ಚೇಂಜಸ್ ಆಗೇ ಆಗತ್ತೆ ಅಂತ ಹೇಳೋದಕ್ಕಾಗಲ್ಲ, ಚೇಂಜಸ್ ಆಗೋ ಚಾನ್ಸಸ್ ಇದೆ ಅಂತ. ಪ್ರೊವಿಷನಲ್ ರಿಸಲ್ಟ್, ಫೈನಲ್ ರಿಸಲ್ಟ್ ಏನಿದೆ ಅದು ಇವತ್ತೇ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಇದುವರೆಗೆ ಬಂದಿಲ್ಲ. ನೋಡೋಣ, ಇವತ್ತು ಅಥವಾ ನಾಳೆ ಬರ್ಬೋದು. ಯಾವಾಗ ಬರುತ್ತೆ ಆವಾಗ ನೋಡಿದ್ರಾಯ್ತು. ನಂತರ ಚಾಯ್ಸ್ ಎಂಟ್ರಿ ಸಂಬಂಧಂತೆ ವಿದ್ಯಾರ್ಥಿ ಕೆಲವು ಪ್ರಶ್ನೆಗಳನ್ನು ಕೂಡ ಕೇಳಿದ್ರು. ಏನಂತ ಹೇಳಿದ್ರೆ, ನಾವೀಗ ಚಾಯ್ಸ್ 2 ಸೆಲೆಕ್ಟ್ ಮಾಡಿರ್ತೀವಿ. ಚಾಯ್ಸ್ 2 ಸೆಲೆಕ್ಟ್ ಮಾಡಿದ ನಂತರ ಫೀಸನ್ನು ಪೇ ಮಾಡಬೇಕು ನಾವು, ಹೌದಾ? ಈಗ ಸೆಕೆಂಡ್ ರೌಂಡಲ್ಲಿ ಯಾವುದೋ ಕಾಲೇಜ್ ಅಲಾಟ್ ಆಗಿದೆ, ನಾವು ಒಂದು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಹೋಗಬೇಕು ಅಂತ ಫೀಸನ್ನು ಪೇ ಮಾಡಿ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಿಗೆ ಹೋದಾಗ ಅಲ್ಲಿ ಬೇರೆ ಕಾಲೇಜ್ ಅಲಾಟ್ ಆಗಿದೆ ಅಂದ್ಕೊಳ್ಳಿ. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಬೇರೆ ಕಾಲೇಜ್ ಅಲಾಟ್ ಆಗಿದೆ. ಆವಾಗ ನಾವು ಆಲ್ರೆಡಿ ಏನು ಫೀಸ್ ಪೇ ಮಾಡಿದ್ರಲ್ವಾ, ಅದನ್ನು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಬೇರೆ ಕಾಲೇಜಿಗೆ ಕನ್ಸಿಡರ್ ಮಾಡ್ತಾರಾ ಅಂತ ಕೇಳ್ತಿದ್ರು. ಹಾಂ, ಕನ್ಸಿಡರ್ ಮಾಡ್ತಾರೆ, ಏನು ಪ್ರಾಬ್ಲಮ್ ಆಗಲ್ಲ. ನೀವೇನು ಫೀಸನ್ನು ಪೇ ಮಾಡಿದಿರಾ, ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ. ನೀವು ಸೆಕೆಂಡ್ ರೌಂಡಲ್ಲಿ ಫೀಸನ್ನು ಪೇ ಮಾಡಿ ಚಾಯ್ಸ್ 2 ಕೊಟ್ಟು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಿಗೆ ಹೋದಾಗ ಅಲ್ಲಿ ಬೇರೆ ಕಾಲೇಜ್ ಅಲಾಟ್ ಆದರೆ ಆ ಹೊಸದಾಗಿ ಅಲಾಟ್ ಆದಂತಹ ಕಾಲೇಜ್ಗೆ ನೀವು ಆಲ್ರೆಡಿ ಪೇ ಮಾಡೋಂಥ ಫೀಸನ್ನು ಕನ್ಸಿಡರ್ ಮಾಡ್ತಾರೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.